ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾವು ಕೆಲವೊಂದಷ್ಟು ಸಮಯದಲ್ಲಿ ಅಥವಾ ನಮ್ಮ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ, ಅಥವಾ ನಮ್ಮ ಸಂಗಾತಿ ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಅಥವಾ ನಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅಂದಾಗ ನಾವು ಅವರನ್ನು ನಮಗೆ ಪ್ರೀತಿ ಕೊಡಿ, ನಮಗೆ ಟೈಮ್ ಕೊಡಿ, ಸೊ ನಮ್ಗೆ ಅದಿಷ್ಟ, ನಮ್ಗೆ ಇದಿಷ್ಟ ಅಂತ ನಾವು ಅವ್ರ ಹತ್ರ ಹೇಳಿ ಹೇಳಿ ಕೇಳಿ ಕೇಳಿ ಅದನ್ನೆಲ್ಲ ಪಡ್ಕೊಳ್ತಾ ಹೋಗ್ತೀವಿ. ಸೊ ಆಕಸ್ಮಿಕ ಅವ್ರು ಏನಾದ್ರು ನಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ನಮ್ಮನ್ನ ಇಷ್ಟಪಡ್ತಿಲ್ಲ, ಅಥವಾ ನಮ್ಮಿಂದ ದೂರ ಹೋಗ್ತಿದ್ದಾರೆ, ನಮಗೆ ಟೈಮ್ ಕೊಡ್ತಿಲ್ಲ, ಪ್ರೀತಿ ಕೊಡ್ತಿಲ್ಲ ಅಂದರೆ ಕೆಲವೊಂದು ಸಲ ಡಿಪ್ರೆಷನ್ಗೆ ಒಳಗಾಗ್ತೀವಿ ಆ್ಯಂಡ್ ಆಂಗ್ಸೈಟಿ ಬರುತ್ತೆ ಆ್ಯಂಡ್ ಲೈಫೇ ಬೇಡ ಅನ್ನೋಷ್ಟು ದೊಡ್ಡ ಮಟ್ಟಕ್ಕೆ ನಾವು ಹೋಗ್ತೀವಿ. ಸೊ ಇದೆಲ್ಲದಕ್ಕಿಂತ ಬದುಕು ದೊಡ್ಡದಾದಂತೂ ಯಾವುದು ಗೊತ್ತಾ? ಸೆಲ್ಫ್ ಲವ್. ಎಸ್, ನಾನಿವತ್ತು ಟಾಪಿಕ್ನಲ್ಲಿ ಮಾತಾಡ್ತಕ್ಕಂತಹದ್ದು 7 ಡೇಸ್ ಸೆಲ್ಫ್ ಲವ್ ಚಾಲೆಂಜಸ್. ಈ 7 ಡೇಸಲ್ಲಿ ನಮ್ಮ ಸೆಲ್ಫ್ ಲವ್ನ ಯಾವ ರೀತಿ ನಾವು ಬಿಲ್ಡ್ ಮಾಡ್ಕೊಳ್ಳೋದು, ಸೊ ನಮ್ಮ ಲೈಫ್ನ ಯಾವ ರೀತಿ ಸಕ್ಸಸ್ಫುಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿ ಪಾತ್ರರೆಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಸ್ನೇಹಿತರೆ, ನಮ್ಮ ಬದುಕಲ್ಲಿ ನಾನಾ ರೀತಿ ನಾವು ತೊಂದರೆಗಳಿಗೆ ಒಳಗಾಗ್ತಾ ಇರ್ತೀವಿ. ನಾವು ಬೇರೆಯವ್ರಿಗೋಸ್ಕರ ಬದುಕೋದನ್ನು ನಾವು ಮಾಡ್ತಾ ಇರ್ತೀವಿ. ಕೆಲವೊಂದು ಸಲ ನಮ್ಮನ್ನು ನಾನು ಒಂದು ಕ್ವಶನ್ನ ಕೇಳ್ತೀನಿ, ನಿಮಗೆ ಏನು ಇಷ್ಟ? ಒಂದು 5 ವಿಷಯಗಳನ್ನ ನೀವು ಹೇಳಿ ಅಂತ ಹೇಳಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀವಿ. ಸಡನ್ಲಿ ನಮಗೆ ಅದನ್ನು ಹೇಳಲಿಕ್ಕೆ ಬರಲ್ಲ. ಸೊ ಅದೇ ನಾವು ನಮ್ಮ ಒಂದು ಪ್ರೀತಿ ಪಾತ್ರರು ಅಥವಾ ನಮ್ಗೆ ಯಾವುದೋ ಒಂದು ಸಂಗಾತಿ ಜೊತೆಲಿದ್ದರೆ ಅವ್ರಿಗೆ ಬಣ್ಣ ಯಾವ್ದು ಇಷ್ಟ, ಅವ್ರ ತಿಂಡಿ ಯಾವ್ದು ಇಷ್ಟ, ಅವ್ರಿಗೆ ಏನು ಇಷ್ಟ ಎಲ್ಲನೂ ಪಟ ಅಂತ ಹೇಳ್ತೀವಿ. ಅದೇ ನಮ್ಮನ್ನು ನಾವು ಪ್ರೀತಿಸೋದು ತುಂಬಾ ಕಡಿಮೆ ಆಗುತ್ತೆ. ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫಿಗೆ. ಸೊ ನಮ್ಮ ಬದುಕಲ್ಲಿ ಯಾರೇ ಬರಲಿ, ಯಾರೇ ಹೋಗಲಿ, ಯಾರೇ ಇರಲಿ, ನಮ್ಮ ಸೆಲ್ಫ್ ಲವ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನಮ್ಮ ಸಕ್ಸಸ್ಗೂ ಕೂಡ ಒಂದು ಒಳ್ಳೆ ದಾರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತಿನ ನಾನು ಹೇಳ್ತಕ್ಕಂತಹ ಈ 7 ಡೇಸ್ ಚಾಲೆಂಜಲ್ಲಿ, 7 ಡೇಸ್ ಸೆಲ್ಫ್ ಚಾಲೆಂಜಸ್ಸಲ್ಲಿ ನೀವು ಒಂದು ದಿನ ಮಿಸ್ ಮಾಡಿದ್ರು ಕೂಡ ಅದನ್ನು ಮತ್ತೆ ರಿಪೀಟೆಡ್ಲಿ 7 ಡೇಸ್ ಮಾಡಬೇಕಾಗತ್ತೆ. ಯಾಕಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಲೈಫನ್ನು ಯಾವ ರೀತಿ ಸ್ಟ್ರಗಲ್ ಆಗಿ ತೊಗೊಂಡು ಹೋಗಬೇಕು, ನಾವೇನು ರಿಸ್ಕ್ ಆದರೂ ತೊಗೊಳ್ತೀವಿ ಅನ್ನೋದನ್ನು ಬೇರೆ ಎಲ್ಲ ರಿಸರ್ಚ್ ಮಾಡಿ ನೋಡ್ತಾ ಇರ್ತೀವಿ. ನಮ್ಮನ್ನು ನಾವು ಪ್ರೀತಿಸಿ ಫಸ್ಟ್ ನಮ್ಮನ್ನು ನಾವು ಪ್ರೀತಿಸಿದ್ರೆ ಜನ ನಮ್ಮನ್ನು ಅದೇ ರೀತಿ ನೋಡ್ತಾ ಹೋಗ್ತಾರೆ. ಸೊ ನಾನು ಹೇಳ್ತಕ್ಕಂಥದ್ದು ಫಸ್ಟ್ ಒನ್ ಏನಂತ ಅಂದರೆ, ಸ್ನೇಹಿತರೆ, ನಾವು ಮೊದಲನೇದಾಗಿ ದೇಹವನ್ನು ದಂಡಿಸಬೇಕು. ಯಾಕಂದರೆ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಯೂನಿವರ್ಸ್ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ದೇಹ ಆರೋಗ್ಯವನ್ನು ದಂಡಿಸಬೇಕು. ವರ್ಕೌಟ್ ಮಾಡೋದಾಗಿರ್ಬೋದು, ಜಿಮ್ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ವ್ಯಾಯಾಮ ಮಾಡೋದಾಗಿರ್ಬೋದು. ನಮ್ಮ ಮೈಂಡ್ ಅಂತಹ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಅಂಥ ಡೊಪಮೈನ್ ರಿಲೀಸ್ ಆಗುತ್ತೆ. ನಮ್ಮ ಸಕ್ಸಸ್, ನಾವೇನೋ ಒಂಥರ ಉಲ್ಲಾಸ ಇರ್ತಕ್ಕಂತಹ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ನಮಗೆ ಆದಂತಹ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂತಹ ಲೈಫ್ ಲೀಡ್ ಮಾಡೋದಕ್ಕೆ ನಾವು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಆ್ಯಂಡ್ ನಮಗೊಂದು ದಾರಿ ಕಾಣಿಸುತ್ತೆ. ನಮ್ಮ ಆರೋಗ್ಯ, ಮಾನಸಿಕ ಆ್ಯಂಡ್ ದೈಹಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಆರೋಗ್ಯದಲ್ಲಿ ನಾವೆಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ನಾವು ಎಷ್ಟೇ ಕೋಟಿ ಆಸ್ತಿ ಅಂತಸ್ತನ್ನು ಸಂಪಾದನೆ ಮಾಡಿದ್ರು ಕೂಡ ಯೂಸ್ಲೆಸ್. ಈ 7 ಡೇಸಲ್ಲಿ ಈ ವರ್ಕೌಟ್ ಮಾಡೋದಾಗಿರ್ಬೋದು, ಜಿಮ್ ಮಾಡೋದಾಗಿರ್ಬೋದು, ವ್ಯಾಯಾಮ ಮಾಡೋದಾಗಿರ್ಬೋದು, ಅಡಾಪ್ಟ್ ಮಾಡ್ಕೊಳ್ಳಿ. 7 ಡೇಸ್ ಕೂಡ ಮಾಡ್ತಾ ಹೋಗಿ. ಸೊ ಹಾಗಾದರೆ ನಾನು 1 by 1 ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಫಸ್ಟ್ ಒನ್ ಬಂದು, ನಿಮ್ಮ ಬಗ್ಗೆ 5 ವಿಷಯಗಳನ್ನ ನೀವು ತಿಳ್ಕೊಳ್ತಾ ಹೋಗಿ. ನಿಮಗೆ 5 ವಿಷಯಗಳು ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡ್ತಾ ಹೋಗಿ. ಫಸ್ಟ್ ಡೇ ನಿಮ್ಗೆ ಏನು ಈ ವಿಷಯ ಇಷ್ಟ ಆಗುತ್ತೆ? ಫಾರ್ ಎಕ್ಸಾಂಪಲ್, ನನಗೆ ಬೇರೆಯವರು ಅಡುಗೆ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಸೊ ನಾನು ಒಂದು ಪಾರ್ಕನ್ನು ಒಂದು ಚೆನ್ನಾಗಿ ಇಟ್ಕೊಂಡ್ರೆ, ಗಿಡಗಳಿಗೆ ನೀರು ಹಾಕಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಸಾಂಗ್ ಹೇಳಿದ್ರೆ ಅಥವಾ ಮ್ಯೂಸಿಕ್ ಕೇಳಿದ್ರೆ ಅಥವಾ ವ್ಯಾಯಾಮ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಪ್ರತಿನಿತ್ಯ ಆ ಒಂದು 5 ವಿಷಯಗಳನ್ನ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ತಾ ಬನ್ನಿ. ಸೆಕೆಂಡ್ ಒನ್ ಬಂದು, ನಿಮಗೆ ಯಾವುದು ಗುಣಗಳು ಇಷ್ಟ ಆಗುತ್ತೆ, 5 ಥಿಂಗ್ಸ್. ನಿಮ್ಮ ಬಗ್ಗೆ ಒಂದು ಒಳ್ಳೆ ಆ್ಯಟಿಟ್ಯೂಡ್, ನಿಮ್ಮ ಬಗ್ಗೆ ಒಂದು ಒಳ್ಳೆ ಯಾವ ಗುಣ ಇಷ್ಟ ಆಗುತ್ತೆ ನಿಮ್ಮಲ್ಲಿ. ನೀವು ಚೆನ್ನಾಗಿದೆಯಾ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ರಿಚ್, ಈ ರೀತಿ ನಿಮ್ಮ ಬಗ್ಗೆ 5 ಗುಣಗಳನ್ನು ಬರಿತಾ ಬನ್ನಿ. ಸೊ ಫಸ್ಟ್ ಡೇ ಏನು ಮಾಡ್ತೀರಾ, ನಿಮ್ಮ 5 ಇಷ್ಟ ಆಗ್ತಕ್ಕಂತಹ ಗುಣಗಳನ್ನ ಬರೆದುಬಿಟ್ಟು ಏನು ಮಾಡ್ತೀರಾ ಅದನ್ನು ಮಾಡ್ತಾ ಬರ್ತೀರಾ. ನಿಮಗೆ 5 ವಿಷಯಗಳ ಬಗ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ, ಯಾವ ಕೆಲಸಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡ್ತಾ ಬರ್ತೀರಾ. ಸೆಕೆಂಡ್ ಡೇ ಏನು ಮಾಡ್ತೀರಾ, ನಿಮ್ಮ ಬಗ್ಗೆ 5 ಗುಣಗಳು ಏನು ಇಷ್ಟ ಆಗುತ್ತೆ ಅದನ್ನು ಬರಿತಾ ಬನ್ನಿ. ನಿಮ್ಮ ಬಗ್ಗೆ ನಿಮಗೆ ತಾನಾಗೆ
ಆಟೋಮೆಟಿಕಲಿ ಸೆಲ್ಫ್ ಲವ್ ಅನ್ನೋದು ಹೆಚ್ಚಾಗುತ್ತೆ. ಯಾಕಂದರೆ ನಮಗೆ ನಾವು ಬೇರೊಬ್ಬ ವ್ಯಕ್ತಿಗಿಂತ ಅತ್ಯುತ್ತಮರು ಅಂತ ನಾವು ಅಂದ್ಕೊಂಡ್ರೆ ಯಾವುದೇ ರೀತಿ ಸ್ಟ್ರೆಸ್ಸಿಗಾಗಲಿ, ಮತ್ತೊಬ್ಬರ ಹತ್ರ ಪ್ರೀತಿಗಾಗಲಿ, ಮತ್ತೊಬ್ಬರಿಗೋಸ್ಕರ ಟೈಮಿಗಾಗಲಿ ನಮಗೆ ನಾವು ಟೈಮ್ ಕೊಡೋಣ. ಲೈಫಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಆ ಕ್ಷೇತ್ರದಲ್ಲಿ ನಮಗೆ ಯಾವ ಒಂದು ಟ್ಯಾಲೆಂಟ್ ಇದೆ, ಯಾವ ಒಂದು ಏನು ಮಾಡಬೇಕು ಅನ್ನೋ ಸೋರ್ಸ್ಗೆ ನಮಗೆ ಯಾವ ಒಂದು ಅವಕಾಶ ಸಿಗ್ತಿದೆ ಅದರತ್ತ ಹುಡುಕ್ತಾ ಹೋಗೋಣ. ಆಗ ಹುಡುಕ್ದಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ಏನೋ ಒಂದು ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗೆ ನಾವು ಒಂದು ಶ್ರಮ ಹಾಕಲಿಕ್ಕೆ ನಮಗೊಂದು ಟೈಮು ಕೂಡ ಸಿಗುತ್ತೆ. ನಮ್ಮ ಕಾನ್ಸಂಟ್ರೇಷನ್ನು ಕೂಡ ಬಿಲ್ಡ್ ಆಗ್ತಾ ಬರುತ್ತೆ. ಮತ್ತು ನೆಕ್ಸ್ಟು ನಿಮ್ಮ ಬಗ್ಗೆ ನೀವು ಫ್ರೆಶ್ ಆಗಿರ್ತಕ್ಕಂಥದ್ದನ್ನು ಮಾಡಿ. ಮನೇನ ನೀವಿರ್ತಕ್ಕಂತಹ ಜಾಗನ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು. ನಾನು ಸಾಕಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ನಾವಿರ್ತಕ್ಕಂತಹ ಪ್ಲೇಸ್ನಾಗಿರ್ಬೋದು, ಮನೆಗಳನ್ನಾಗಿರ್ಬೋದು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ಅಷ್ಟು ಪರ್ಸ್ನಾಲಿಟಿ ನಮ್ಮ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ನಾವೊಂದು ಯಾವುದಾದ್ರೂ ಒಂದು ಇರ್ತಕ್ಕಂತಹ ಮನೇನ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು ಅದು ನಮಗೆ ಖುಷಿ ಕೊಡುತ್ತೆ. ಏನೋ ಒಂಥರ ವೈಬ್, ಗುಡ್ ವೈಬ್, ಒಂದು ಪಾಸಿಟಿವ್ ವೈಬ್. ಬಟ್ಟೆನ ಸೋಫಾ ಮೇಲೆ ಬಿಡ್ತಕ್ಕಂತಹದ್ದು, ಮತ್ತು ಅಡುಗೆ ಮನೆ ಕ್ಲೀನ್ ಇರ್ತಕ್ಕಂತಹದ್ದು, ನಾವು ಮಲ್ಕೊಳ್ತಕ್ಕಂತಹದ್ದು ನೀಟಾಗಿ ಇಲ್ಲದೆ ಇರ್ತಕ್ಕಂಥದ್ದು. ನಾನು ದುಡ್ಡನ್ನು ತಗೊಂಡು ಇವತ್ತಿನ ಒಂದು ಪ್ರಪಂಚದಲ್ಲಿ ಸಾಕಷ್ಟು ಗಗನಕ್ಕೇರಿರ್ತಕ್ಕಂಥ ಬೆಲೆಗಳಲ್ಲಿ ಕಾಸ್ಮೆಟಿಕ್ ಒಂದು ಒಳ್ಳೊಳ್ಳೆ ಮಾಡೆಲ್ ವಸ್ತುಗಳು ಸಿಗ್ತವೆ. ಅಂತಹವನ್ನೇ ತಂದು ಡೆಕೋರೇಷನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇದ್ದಷ್ಟೇ ನಿಮ್ಮ ಬಟ್ಟೆನ, ನೀವು ಬಟ್ಟೆ ತಗೊಳ್ಳಿಕ್ಕಾಗಲ್ವಾ, ಅದನ್ನೇ ನೀಟಾಗಿ ಒಂದು ಸಲ ಇನ್ವೆಸ್ಟ್ಮೆಂಟ್ ಐರನ್ ಬಾಕ್ಸ್ ತಗೊಳ್ತಕ್ಕಂಥದ್ದು, ಅದನ್ನೇ ನೀಟಾಗಿ ಒಗೆದು ಐರನ್ ಮಾಡಿ ಹಾಕೊಳ್ತಕ್ಕಂಥದ್ದು, ಸ್ನಾನ ಮಾಡ್ತಕ್ಕಂಥದ್ದು, ನೀಟಾಗಿರ್ತಕ್ಕಂಥದ್ದು, ಇರೋ ಮನೇನ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು, ಇಂಥ ಒಂದು ಹವ್ಯಾಸನ ಬೆಳೆಸ್ಕೊಳ್ಳಿ. ನಿಮ್ಮ ಬಗ್ಗೆ ಏನೋ ಒಂಥರ ಉತ್ಸಾಹ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ನಿಮ್ಮ ಸ್ಕಿನ್, ನಿಮ್ಮ ಕಾಂತಿನ ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ ಈ ಒಂದು ವಾರಕ್ಕೆ ಒಂದು ಸರಿನಾದ್ರೂ ಕೂಡ ಫೇಸ್ ಮಾಸ್ಕ್ನ ಹಾಕ್ಕೊಳ್ಳಿ. ಇಲ್ಲ ಪ್ರತಿನಿತ್ಯ ಒಂದು ABC ಜ್ಯೂಸ್, ಕ್ಯಾರೆಟು, ಬೀಟ್ರೋಟು ಮತ್ತು ಆಪಲ್ ಇದನ್ನು ಜ್ಯೂಸ್ ಕುಡಿತಕ್ಕಂಥದ್ದು, ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿರುತ್ತೆ. ಇವಾಗ ನಾನಾ ರೀತಿ ಇವಾಗ ಹೊರಗಡೆ ಬಂದಿರುತ್ತೆ, ಆ ಕ್ರೀಮ್ ಹಚ್ಕೊಂಡ್ರೆ ಈ ರೀತಿ ಗ್ಲೋ ಆಗುತ್ತೆ, 7 days ಗ್ಲೋ ಆಗುತ್ತೆ, ಮತ್ತು ಟ್ಯಾನ್ ರಿಮೂವ್ ಆಗುತ್ತೆ. ಇವೆಲ್ಲ ಬಿಟ್ಟು ನಮ್ಮ ನ್ಯಾಚುರಲ್ ಏನು ಸಿಗುತ್ತೆ, ಫ್ರೂಟ್ ಆಗಿರ್ಬೋದು, ಮತ್ತು ಹಾಲಾಗಿರ್ಬೋದು, ಅರಿಶಿನ ಆಗಿರ್ಬೋದು, ಈ ರೀತಿ ನಮ್ಮ ಮನೆಯಲ್ಲೇ ಇರ್ತಕ್ಕಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ವಾರಕ್ಕೆ ಒಂದು ಸಲನಾದರೂ ಕೂಡ ಫೇಸ್ ಮಾಸ್ಕನ್ನು ಹಾಕೊಳ್ಳೋದ್ರಿಂದ ನಮ್ಮ ಒಂದು ಬ್ಯೂಟಿ ಆ್ಯಂಡ್ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಾಂತಿನೂ ಕೂಡ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಪರ್ಸ್ನಾಲಿಟಿನೂ ಕೂಡ ತುಂಬ ಒಳ್ಳೆ ದೊಡ್ಡ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಏನಂತ ಅಂದರೆ ನಿಮ್ಮ ಸೆಲ್ಫ್ ಜರ್ನಲಿಂಗ್ ಮಾಡಿ. ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಪರ್ಸ್ನಾಲಿಟಿ ಇಸ್ ಬ್ಯೂಟಿಫುಲ್, ಈ ರೀತಿ ನಿಮ್ಮ ಬಗ್ಗೆ ನೀವೇ ಒಂದು ಒಳ್ಳೆ ವರ್ಣನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ನೀವೇ ಪ್ರೀತಿಸ್ತಾ ಹೋಗಿ. ನೀವು ನಾನು ತುಂಬ ಚೆನ್ನಾಗಿಲ್ಲ ಅನ್ನಿಸ್ತಿದೆ, ನಾನು ಸ್ವಲ್ಪ ಬ್ಲಾಕ್ ಆಗ್ತಿದ್ದೀನಿ ಅನ್ನಿಸ್ತಿದೆ, ಸ್ವಲ್ಪ ಸಣ್ಣ ಆಗ್ತಿದ್ದೀನಿ ಅನ್ನಿಸ್ತಿದೆ, ದಪ್ಪ ಆಗ್ತಿದ್ದೀನಿ ಅನ್ನಿಸ್ತಿದೆ, ನನಗೆ ನಾನೇ ಕೆಲವೊಂದಷ್ಟು ದಿನ ನಾನು ಅಂದ್ಕೊಳ್ತಿದ್ದೆ ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ರಿಚ್, ಈ ರೀತಿ ಹೇಳ್ಕೊಳ್ತಾ ಬರ್ತಾ ಇದ್ದೆ. ನನ್ನ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ನನ್ನ ಒಂದು ಯೂಟ್ಯೂಬಲ್ಲಾಗಿರ್ಬೋದು, ಹಂಗೆ ಅಂದ್ಕೊಳ್ತಿದ್ರು ಐ ಮೀನ್ ಯು ಆರ್ ಬ್ಯೂಟಿಫುಲ್, ಇವರೇ ಎಷ್ಟು ಪರ್ಸ್ನಾಲಿಟಿ ಡೆವಲಪ್ ಮಾಡಿದ್ದೀರಾ ಅಂತ ಇದ್ದಕ್ಕಿದ್ದಾಗೆ ಹೇಳ್ತಾ ಬರ್ತಿದ್ರು. ಹಾಗೆ ನಮ್ಮ ಬಗ್ಗೆ ನಾವು ಯಾವ ರೀತಿ ಹೇಳ್ಕೊಳ್ತಾ ಬರ್ತೀವೋ, ಯಾವ ರೀತಿ ನಮ್ಮನ್ನು ನಾವು ಟ್ರೀಟ್ ಮಾಡ್ತಾ ಬರ್ತಾ ಇರ್ತೀವೋ, ಆಪೋಸಿಟ್ ಜನನೂ ಕೂಡ ನಮ್ಮನ್ನು ಅದೇ ರೀತಿ ಟ್ರೀಟ್ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಬಗ್ಗೆ ನೀವು ಒಂದು ಸೆಲ್ಫ್ ಜರ್ನಲಿಂಗ್ನ ಮಾಡ್ತಾ ಬನ್ನಿ, ಬರಿತಾ ಬನ್ನಿ, ಹೇಳ್ತಾ ಬನ್ನಿ. ನಾನು ತುಂಬ ಚೆನ್ನಾಗಿದ್ದೀನಿ, ಐ ಆಮ್ ರಿಚ್, ನನಗೊಂದು ಒಳ್ಳೆ ಫ್ಯಾಮಿಲಿ ಇದೆ, ನನಗೊಂದು ಒಳ್ಳೆ ಆರೋಗ್ಯ ಇದೆ, ನನಗೆ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ. ನಿಮಗೆ ಯಾವ್ಯಾವುದು ಭಗವಂತ ಕೊಟ್ಟಿದ್ದಾನೆ ಅದನ್ನೆಲ್ಲ ಒಂದು ಸೆಲ್ಫ್ ಜರ್ನಲಿಂಗ್ ಮಾಡ್ತಾ ಬನ್ನಿ. ನೆಕ್ಸ್ಟು ಒಂದು ಅಫರ್ಮೇಷನ್ ಮಾಡ್ತಾ ಬನ್ನಿ, ನನಗೆ ಅದು ಇಷ್ಟ, ಇದು ಇಷ್ಟ. ಸೊ ಭಗವಂತ ನೀವು ಒಂದು ಒಳ್ಳೆ ಯೂನಿವರ್ಸ್ಗೆ ಪಾಸಿಟಿವ್ ಧನ್ಯವಾದ, ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಕ್ಕಂಥದ್ದು. ಭಗವಂತ ಧನ್ಯವಾದ, ನನಗಿಂತ ಒಂದು ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ಯಾ, ಇಂಥ ಒಳ್ಳೆ ಹೆಂಡತಿ ಗಂಡನ ಕೊಟ್ಟಿದ್ಯಾ, ಇವತ್ತು ತಿಂಡಿ ತುಂಬಾ ಚೆನ್ನಾಗಿತ್ತು. ಈ ರೀತಿ ಒಂದು ಒಳ್ಳೆ ಅಫರ್ಮೇಷನ್ನ ಡೈಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಬನ್ನಿ. ಒಂದು ಒಳ್ಳೆ ಪರ್ಸ್ನಾಲಿಟಿ ಆಗಿರ್ಬೋದು, ಒಂದು ಒಳ್ಳೆ ನಿಮ್ಮ ಸೆಲ್ಫ್ ಲವ್ಗೆ, ಮತ್ತೊಬ್ಬರ ಹತ್ರ ಪ್ರೀತಿ ಭಿಕ್ಷೆ ಬೇಡೋದಕ್ಕಾಗಿರ್ಬೋದು, ನಿಮಗೆ ನಿಮ್ಮ ಸೆಲ್ಫ್ ಲವ್ಗೆ ಕೊಡಲಿಕ್ಕೆ ಇಷ್ಟೆಲ್ಲ ಪಟ್ಟಿ ಇದೆ, ಟೈಮ್ ಇಲ್ಲ. ಸೊ ನೀವು ಯಾಕೆ ಬೇರೆಯವ್ರ ಹತ್ರ ಹೋಗಿ ನನಗೆ ಟೈಮ್ ಕೊಡಿ ಅಂತ ಕೇಳ್ತೀರಾ ಅಲ್ವೇ? ಮತ್ತು ನೆಕ್ಸ್ಟ್ ಒನ್ ಏನಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಷಯಕ್ಕೂ ಕೂಡ ಕಂಪ್ಲೇಂಟ್ ಮಾಡಬೇಡಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಪ್ಪು ಮಾಡೋದು ಸಹಜ. ನನಗೆ ಅದು ಸರಿಯಾಗಲಿಲ್ಲ, ಇವತ್ತು ತಿಂಡಿ ಸರಿಯಾಗಲಿಲ್ಲ, ಅದು ಸರಿ ಹೋಗಲಿಲ್ಲ, ನಾನು ಹೋಗಿರ್ತಕ್ಕಂಥ ಕೆಲಸ ಸರಿಯಾಗಲಿಲ್ಲ, ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸಿ. ಅದು ತಪ್ಪಾಗಿದೆ, ಅದನ್ನು ಯಾವ ರೀತಿ ಸರಿ ಮಾಡಬೇಕು ನಾನು ಅನ್ನೋದನ್ನು ಯೋಚನೆ ಮಾಡಿ. ಮತ್ತು ನಿಮ್ಮ ಇಷ್ಟ ಏನಿರುತ್ತೆ ಅದಕ್ಕೆ ಟೈಮ್ನ ಕೊಡಿ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿನಾದ್ರೂ ಒಂದು ನೇಚರ್ನ ಸವಿತಕ್ಕಂಥದ್ದಾಗಿರ್ಬೋದು, ಇಷ್ಟವಾದವ್ರನ್ನ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ಇಷ್ಟವಾದ
ಫ್ಯಾಮಿಲಿ ಜೊತೆ ಟೈಮ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇಷ್ಟವಾದಂತಹ ಹಾಡನ್ನು ಕೇಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಇಷ್ಟವಾದಂತಹ ಪೇಂಟಿಂಗ್ ಮಾಡ್ತಕ್ಕಂತಹದ್ದಾಗಿರ್ಬೋದು, ಇಷ್ಟವಾದಂತಹ ಡ್ಯಾನ್ಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ನಿಮಗೆ ಏನಿಷ್ಟ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ ಇಷ್ಟಕ್ಕೆ ನಿಮಗೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿನಾದ್ರೂ ಕೂಡ ಆ ಇಷ್ಟಕ್ಕೆ ನೀವು ಟೈಮ್ ಕೊಡ್ತಾ ಬನ್ನಿ. ನಿಮಗೆ ತಂತಾನಾಗೆ ಗೊತ್ತಿಲ್ಲದೇನೆ ಆಟೋಮೆಟಿಕಲಿ ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ಪ್ರೀತಿ ಹುಟ್ಕೊಳ್ಳುತ್ತೆ. ನಿಮ್ಮ ಲೈಫಲ್ಲಿ ನೀವು ಏನು ಮಾಡೋದಕ್ಕೆ ಬೇಕು ಅನ್ನೋದಕ್ಕೋಸ್ಕರನೇ ಟೈಮ್ ಸಿಗ್ತಾ ಇರಲ್ಲ. ಹಾಗಾಗಿ ಬದುಕಲ್ಲಿ ಯಾರು ಯಾರಿಗೂ ಕೂಡ ಶಾಶ್ವತರಲ್ಲ. ಪ್ರತಿಯೊಬ್ಬರು ಕೂಡ ಬಿಟ್ಟು ಹೋಗ್ತಕ್ಕಂಥವ್ರೆ. ನಮ್ಮ ಜೀವನವನ್ನು ಯಾರೋ ಒಂದು ಸಂಗಾತಿಗೋಸ್ಕರನೋ ಯಾರಿಗೋಸ್ಕರನೋ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಲೈಫು ಭಗವಂತ ಯೂನಿವರ್ಸ್ ನಮಗೊಂದು ಅತ್ಯಮೂಲ್ಯವಾದಂತಹ ಬದುಕನ್ನು ಕೊಟ್ಟಿದೆ. ಆ ಬದುಕನ್ನು ನಾನು ಯಾವ ರೀತಿ ನನ್ನನ್ನು ನಾನು ಪ್ರೀತಿಸ್ತಾ ಮತ್ತೊಬ್ಬರನ್ನು ಕೂಡ ಪ್ರೀತಿಸ್ತಾ ನನ್ನ ಲೈಫನ್ನು ಹೇಗೆ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಲಿತಾ ಹೋಗೋಣ. ಹೆಚ್ಚಿನದಾಗಿ ನಾನು ವೀಡಿಯೋಸ್ಗಳೆಲ್ಲ ಹೇಳ್ತಾ ಇರ್ತೀನಿ, ನಮ್ಮ ಆರೋಗ್ಯಕ್ಕೆ ಹೆಚ್ಚಿನದಾಗಿ ಒತ್ತು ಕೊಡೋಣ, ಜಿಮ್ ಮಾಡೋಣ, ವರ್ಕೌಟ್ ಮಾಡೋಣ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಣ. ಸೊ ಬದುಕಲ್ಲಿ ಈ ಕಷ್ಟ ಸುಖಗಳು ಎಲ್ಲವೂ ಕೂಡ ಇರುತ್ತೆ. ಕಾಮಾಗಿ ಯೋಚನೆ ಮಾಡೋಣ, ಅದಕ್ಕೆ ಸೊಲ್ಯೂಷನ್ ಏನಂತ ಹುಡ್ಕೋಣ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.